ನೋಡ್ರಿ ವಿದ್ಯಾರ್ಥಿಗಳೇ, ಲಕ್ಷ ಕೊಟ್ಟು ನೋಡ್ರಿ ಇದನ್ನ ಹೆಂಗೆ ಮಾಡಬೇಕು ಅನ್ನೋದು ತೋರಿಸ್ತದ. ನೋಡ್ರಿ, ಈಗ ನೀವು ಮಾಡೋದಾತಂದ್ರೆ ವಿಡಿಯೋ ಆನ್ ಮಾಡ್ರಿ, ಟೈಮ್ ಆನ್ ಮಾಡಬಾರ್ದು. ನೋಡ್ರಿ, 9 ಅಪಾನ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಅಪಾನ್ 25. ಈಗ ಏನಾಗ್ಯದ, ಈಗ ಅದನ್ನು ತಿಳ್ಕೊಬರ್ಬೇಕು. ಇಲ್ಲೂ ಎಕ್ಸ್ ಅದು ಇಲ್ಲೂ ಎಕ್ಸ್ ಅದು ಗುಣಾಕಾರ ಮಾಡ್ರಿ. ಎಕ್ಸ್ ಸ್ಕ್ವೇರ್ ಬರೋಬರಿ ಏನು 9 ಗುಂಡ್ಲೆ 25. ನೋಡಿ, ಈಗ ಸದ್ಯ ನಿಮ್ಗೆ ಎಕ್ಸ್ ಬರಬೇಕಾದ್ರೆ ಏನು ಮಾಡಬೇಕು? ಈಗ ಹೊಸ ಸಿಸ್ಟಮ್ ಇದು. ಎಕ್ಸ್ ಸ್ಕ್ವೇರ್ ಬರೋಬರಿ ಅಷ್ಟು 9 25. ಈಗಂತೂ ನಿಮ್ಗೆ ಗೊತ್ತಾಗ್ತಾ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಇದರದ್ದು ವರ್ಗಮೂಲ 9 ಗುಂಡ್ಲೆ 25 ವರ್ಗಮೂಲ. ಎಕ್ಸ್ ಬರೋಬರಿ 3 ಗುಂಡ್ಲೆ 3 ಗುಂಡ್ಲೆ 5 ಗುಂಡ್ಲೆ 5. ಇದರದ್ದು 5 ಗುಂಡ್ಲೆ 5 ಮಾಡಿರಿ, 3 ಗುಂಡ್ಲೆ 3 ಮಾಡಿಬಿಡಿ. ಇದರಂದೊಂದು ಎಕ್ಸ್ ಈಸ್ ಈಕ್ವಲ್ ಟು 3 ಗುಂಡ್ಲೆ 1 ಇದರ 1 ತಗೋರಿ, ಇದರಂದು 1 ತಗೋರಿ, ಬರೋಬರಿ 15. ಎಕ್ಸ್ ಈಸ್ ಈಕ್ವಲ್ ಟು 15. ನೋಡಿ, ಇದೊಂದು ಹೊಸ ಸಿಸ್ಟಮ್ ಇದು. ನೋಡಿ ಹೆಂಗೆ ಕಂಡು ಹಿಡಿಬೇಕು. ಯಾಕೆ ಇದರಂದೊಂದು 3 3 ಮಾಡ್ರೆ ಇದಕ್ಕೆ 5 5 ಮಾಡಿರಿ, ಅಂಥದ್ದೊಂದು ಅಲ್ಲಿ ಕೊಟ್ಟು ಮಾಡಿರಿ. ಆಯ್ತು ಅಂತ ತಾನೇ ಬರ್ತದೆ. ಭಾಳ ಸರಳ ಇರ್ತಾವೆಲ್ಲ, ಈಸಿ ಟ್ರಿಕ್ಸ್ ಗಣಿತಗಳನ್ನು ಕಲಿಬೇಕು ಯಾವಾಗೂ. ಆಮೇಲೆ 220 ಎಕ್ಸ್ ಸ್ಕ್ವೇರ್ ಬರೋಬರಿ 25 200. ಈಗ ಇನ್ನೊಂದು ರೀತಿ ಒಳಗೆ ಬರ್ತದೆ. ಇನ್ನು ಅದನ್ನು ತೋರಿಸ್. ಎಕ್ಸ್ ಗುಂಡ್ಲೆ ಎಕ್ಸ್ ಸ್ಕ್ವೇರ್ ಬರೋಬರಿ ಏನು? ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು 9 ಗುಂಡ್ಲೆ 25 ಆಗ್ಯದಿಲ್ಲ ನೋಡ್ರಿ, 9 ಗುಂಡ್ಲೆ 25. ಆಮೇಲೆ ಎಕ್ಸ್ ಸ್ಕ್ವೇರ್ ಬರೋಬರಿ 225. ಎಕ್ಸ್ ಬರೋಬರಿ 225 ವರ್ಗಮೂಲ. ನೋಡ್ರಿ, 225 ವರ್ಗಮೂಲ ಹೆಂಗೆ ತೆಗಿಬೇಕನ್ನೋದು 2 ಗುಂಪು ಮಾಡ್ರಿ. ನೋಡ್ರಿ, ಇದನ್ನು ಕಲೀರಿ. 1 1 1 ಉಳಿತು, ಇದ್ರಾಗ 1 ಕೂಡಿಸ್ರಿ, 2 ಆಯ್ತು. 25 ಒಮ್ಮೆ ತಗೋರಿ, ಇಲ್ಲಿ 5 ಇಡ್ರಿ, ಇಲ್ಲಿ 5 ಇಡ್ರಿ, 25 125 ಆಯ್ತು. ನೋಡಿ, ಇಷ್ಟೆಲ್ಲ ವರ್ಗ ತೆಗಿಲಿಕ್ಕಿತ್ತಲು ಏನಾಗ್ತದೆ ನೀವು ನೋಡ್ರಿ. ಬರೋಬರಿ 15 ಗುಂಡ್ಲೆ 15 ವರ್ಗಮೂಲ ಎಕ್ಸ್ ಈಸ್ ಈಕ್ವಲ್ ಟು 15. ನೋಡಿ, ಇದೊಂದು ರೀತಿ 2. ಹಿಂಗೂ ಮಾಡ್ಬೋದು, ಹಿಂಗೂ ಮಾಡ್ಬೋದು. ವರ್ಗ ಅಂಕಿಗಳು ಬಂದಾಗ 3 ಗುಂಡ್ಲೆ 3 5 ಗುಂಡ್ಲೆ 5, ಒಂದು 3 ತಕ್ಕೋರಿ, ಒಂದು 5 ತಕ್ಕೊಂಡ್ಬಿಡ್ರಿ, 1 ತಕ್ಕೊಂಡು ಬಿಡ್ಬೇಕು. ಇದರಂದು 1 ತಕ್ಕೋರಿ, ಇದರಂದು 1 ತಕ್ಕೊಂಡ್ಬಿಡ್ರಿ. ನೋಡಿ, ಇದರಂದು 1 ತಕ್ಕೊಂಡ್ಬಿಡ್ರಿ, ಬಂದ್ಬಿಡ್ತಾವೆ ಉತ್ತರ. ಏನು ಬಹಳ ಬಿಡಿ ಇಲ್ಲಿವು. ನೋಡ್ರಿ, ಗಣಿತ ಭಾಳ ರೀತಿ ನಮಗೆ ಕಲಿಸ್ಬೋದು ನಾವು. ನೋಡ್ರಿ, ಈಗ ಹಾಗೆ ಹಾಕ್ರಿ. ಎಕ್ಸ್ ಅಪಾನ್ 16 ಬರೋಬರಿ 4 ಅಪಾನ್ ಎಕ್ಸ್. ನೋಡಿ, ಇದಕ್ಕೆ ಏನಾಯ್ತು? ಎಕ್ಸ್ ಬಂತಂದ್ರೆ ಇದಕ್ಕೆ ಎಕ್ಸ್ ಸ್ಕ್ವೇರ್. ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು 16 ಗುಂಡ್ಲೆ 4. ಹೌದಲ್ಲ ನೋಡ್ರಿ, ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು, ಈಗ ಇದು 4 ಗುಂಡ್ಲೆ 4 ಗುಂಡ್ಲೆ 2 ಗುಂಡ್ಲೆ 2. ಇದು ವರ್ಗ ಅಂಕೆ ಅದ, ಇದು ವರ್ಗ ಅಂಕೆ ಅದ. ಸರಿಯಾಗಿ ಅರ್ಥ ಮಾಡ್ಕೋಬೇಕು ನೀವು ಗಣಿತಗಳನ್ನು. ಇದು 16 4 ಅದು ವರ್ಗ ಅಂಕೆ ಅದ, ಅದು ವರ್ಗ ಅಂಕೆ ಅದ. ಈಗ ನೋಡ್ರಿ, 4 ಗುಂಡ್ಲೆ 4 16 ಆಯ್ತು. ಇದಕ್ಕೆ ಗುಣಾಕಾರ ಹಾಕ್ರಿ, 2 ಗುಂಡ್ಲೆ 2 ಆಯ್ತು. ಅವಾಗ ಎಕ್ಸ್ ಈಸ್ ಈಕ್ವಲ್ ಟು ಏನು ಮಾಡಬೇಕು? ಈ 2 ಒಳಗಿಂದ 1 ತಕೊಂಡು ಬಿಡೋದು. ಏನು ತಕೊಂಡು ಬಿಡೋದು? 1 ತಕೊಂಡು ಬಿಡ್ರಿ. ಇದು 4 ಗುಂಡ್ಲೆ 2 ಎಕ್ಸ್ ಬರೋಬರಿ 4 2 8. ನೋಡ್ರಿ, 16 4 64, 8 8 64. ಎಷ್ಟು ನಮೂನಿ ಗಣಿತಗಳು ಬರ್ತಾವೆ ನೀವು ನೋಡ್ರಿ. ಎಷ್ಟು ನಮೂನಿ ಗಣಿತ ನೀವು ಮಾಡ್ಲಿಕ್ಕೆ ಸಾಧ್ಯ ಅದ, ಎಷ್ಟು ನಮೂನಿ ನಾವು ಗಣಿತ ತಿಳ್ಕೊಬಹುದು. ಈಗ ನೋಡಿ, ಎಕ್ಸ್ ಅನುಪಾತ 16 ಸಮಾನುಪಾತ 4 ಅನುಪಾತ ಎಕ್ಸ್. ಇದಕ್ಕೆ ಗುಣಾಕಾರ ಮಾಡ್ರಿ, ಎಕ್ಸ್ ಸ್ಕ್ವೇರ್
ಎಕ್ಸ್ ಸ್ಕ್ವೇರ್ ಬರೋಬರಿ 16 ಗುಂಡ್ಲೆ 4, ಎಕ್ಸ್ ಸ್ಕ್ವೇರ್ ಬರೋಬರಿ 64, ಎಕ್ಸ್ ಬರೋಬರಿ 64ರ ವರ್ಗಮೂಲ, ಎಕ್ಸ್ ಬರೋಬರಿ 8 ಗುಂಡ್ಲೆ 8, ಎಕ್ಸ್ ಇಸ್ ಈಕ್ವಲ್ ಟು 8. ನೋಡಿ ಹಿಂಗೂ ಮಾಡ್ಬೋದು. ನಾವು ಗಣಿತ ನಮ್ಮ ಕೈಗಿತ್ತು ಅಂತಂದ್ರೆ ಏನು ಸಂಬಂಧ ಇಲ್ಲ. ಎಕ್ಸ್ ಬರಬೇಕಾದ್ರೆ ಇದು ಎಕ್ಸ್ ಸ್ಕ್ವೇರ್ ಏನ ಈಗ 1 8 ತೊಗೊಂಡಾಗ ಎಕ್ಸ್ ಆಗ್ತದ ನೋಡಿ. ಈಗ ಇದು ಎಕ್ಸ್ ಬರ್ತದೆ, ಈಗ ಬೆಲೆ ಇದು ಬರಂಗಿಲ್ಲ ಇನ್ನ. ಹಂಗೆ ತಿಳ್ಕೊಬೇಕು. ಇದು ನೋಡ್ರಿ, ಇನ್ನೂ ಇದು ಎಕ್ಸ್ ಸ್ಕ್ವೇರ್ದಾಗೆ ಇರ್ತದೆ. ಎಕ್ಸ್ ಯಾವಾಗ ಇಡ್ತೀರಿ ಅವಾಗ ನೀವು ಒಂದು ತಕೊಂಡು ಬಿಟ್ರೆ ಅವಾಗ ಇದು ಎಕ್ಸ್ ಬರ್ತದೆ. ಇನ್ನೂ ಅದು ಎಕ್ಸ್ ಸ್ಕ್ವೇರ್ನೇ ತೋರಿಸ್ತಿರ್ತದ. ಒಳಗೆ ಕೆಲವೊಂದು ಬುಕ್ದಾಗ ಹಿಂಗೂ ಮಾಡ್ಯಾರ, ಕೆಲವೊಂದು ಬರೀ ಎಕ್ಸ್ ಹಾಕೋತ್ ಬಂದ್ಬಿಟ್ಟಾರ ಒಳಗೆ ಒಂದೊಂದು ಬುಕ್ನ್ಯಾಗ ಹೆಂಗೋ ಬಿಡಿಸ್ಯಾರ. ನಿಮಗೊಂದು ಉತ್ತರ ಬರ್ತದ ನೋಡ್ರಿ. ಇಂಥ ಗಣಿತಗಳನ್ನು ಕಲೀರಿ. ಇದು ಮುಂದೆ ಬೇರೆ ಒಂದು ಅನುಕ ನಂಬರ್ ಬರ್ತದ. ಇವೆಲ್ಲ ನೋಡ್ರಿ, ಇಂಥವೆಲ್ಲ ಸಣ್ಣ ಲೆಕ್ಕ ಕಲಿಬೇಕು ನೀವು ವೆಕೇಶನ್ದಾಗ. ಥ್ಯಾಂಕ್ ಯು.